ಕನ್ಯಾ ರಾಶಿಯಲ್ಲಿ ಜನಿಸಿದಂತವರ ಜೀವನ ಸಂಗತಿ ಹೇಗಿರ್ತಾರೆ ಅಂತ ನಾವು ನೋಡೋದಾದ್ರೆ ನೋಡಿ, ಕನ್ಯಾ ರಾಶಿಯಿಂದ ಸಪ್ತಮಾಧಿಪತಿ ಗುರುಗ್ರಹ. ಈ ಮೀನರಾಶಿ ಆಗೋದ್ರಿಂದ ಮೀನರಾಶಿಯಾಧಿಪತಿ ಬಂದು ಗುರುಗ್ರಹವಾಗಿರೋದ್ರಿಂದ ಗುರುಗ್ರಹದ ವ್ಯಕ್ತಿತ್ವದ ಲಕ್ಷಣಗಳು ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಇರುತ್ತೆ. ಅಂದ್ರೆ ಅವ್ರ ಲೈಫ್ ಪಾರ್ಟ್ನರ್ ಅಲ್ಲಿ ಇರುತ್ತೆ. ಹಾಗಿದ್ಮೇಲೆ ಈ ಸಪ್ತಮಾಧಿಪತಿಯ ಗುಣಲಕ್ಷಣಗಳು ಲೈಫ್ ಪಾರ್ಟ್ನರ್ಗೆ ನಾವು ಹೋಲಿಕೆ ಮಾಡಿದಾಗ ಹೇಗೆ ಹೇಳ್ಬೋದು? ಒಂದು ಧಾರ್ಮಿಕ ಪ್ರವೃತ್ತಿ, ಧರ್ಮದ ಬಗ್ಗೆ, ದೇವರ ಬಗ್ಗೆ, ಆಚರಣೆಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಪ್ರೀತವಾಗಿರುವಂತಹ ಗೌರವ ಇರುತ್ತೆ. ಅದನ್ನ ಹಾಗೆ ಫಾಲೋ ಕೂಡ ಮಾಡ್ತಾರೆ. ಎರಡನೇದಾಗಿ ಬಂದು ಕುಟುಂಬ ಕೂಡ ಒಂದು ಸಂಪ್ರದಾಯದ ಫ್ಯಾಮಿಲಿಯಿಂದನೇ ಬಂದಿರ್ತಾರೆ. ಆಮೇಲೆ ವ್ಯಕ್ತಿತ್ವ ಕೂಡ ಬಹಳ ಸಾಧು ಸ್ವಭಾವದ ವ್ಯಕ್ತಿತ್ವ, ಆಮೇಲೆ ಸಮಾಧಾನ ಪ್ರವೃತ್ತಿ, ನಿಧಾನವಾಗಿ ಯೋಚನೆ ಮಾಡುವಂಥದ್ದು, ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಗುರುಸ್ಥಾನದಲ್ಲಿರುವಂತಹ ಗುರುಗ್ರಹದ ವ್ಯಕ್ತಿತ್ವದ ಲಕ್ಷಣಗಳು ಇವರಿಗೆ ಬರುತ್ತೆ. ಅಂದ್ರೆ ನೀವು ಲವ್ ಮ್ಯಾರೇಜ್ ಆಗಿರ್ಬೋದು, ಇದು ಅರೇಂಜ್ಡ್ ಮ್ಯಾರೇಜ್ ನೀವು ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಪಾರ್ಟ್ನರ್ ಅಲ್ಲಿ ಖಂಡಿತವಾಗಲೂ ಈ ಗುಣ ಸ್ವಭಾವಗಳು ಇದ್ದೇ ಇರುತ್ತೆ. ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ. ಆದ್ರೆ ಗುರುಗ್ರಹದ ಪ್ಲೇಸ್ಮೆಂಟ್ಗಳನ್ನ ನಾವು ನೋಡ್ಬೇಕಾಗತ್ತೆ. ಗುರುಗ್ರಹ ಒಂದು ವೇಳೆ ಸಪ್ತಮಾಧಿಪತಿ ಆಗಿರುವಂತಹ ಗುರುಗ್ರಹ ನಿಮ್ಮ ಕನ್ಯಾ ಲಗ್ನವೇ ನಿಮ್ಮದಾಗಿದ್ರೆ, ಅಲ್ಲಿಂದ ನಾವು ನೋಡೋದಾದ್ರೆ ಗುರುಗ್ರಹ ವಕ್ರಿಯಾಗಿದ್ದಾಗ, ಗುರುಗ್ರಹ ಅಷ್ಟಮದಲ್ಲೋ ಷಷ್ಠ ಭಾವದಲ್ಲೋ ಈ ತರ ಇದ್ದಾಗ ಯೂಶುವಲ್ ಆಗಿ ಲೈಫ್ ಪಾರ್ಟ್ನರ್ ಅಲ್ಲಿ ಬಂದು ಧರ್ಮದ ಭಾವನೆಗಳನ್ನ ಮೀರುವಂಥದ್ದು. ಒಂದು ವೇಳೆ ನಿಮ್ಮ ಒಂದು ಕನ್ಯಾ ರಾಶಿಯಿಂದ 3ನೇ ಮನೆಯಲ್ಲಿ ಪಾಪಗ್ರಹಗಳು, ರಾಹು, ಕೇತು ಇಂಥ ಗ್ರಹಗಳಿದ್ದಾಗ ಲೈಫ್ ಪಾರ್ಟ್ನರು ಧರ್ಮದ ಸಂಕೋಲೆಗಳನ್ನ, ವಿಚಾರಗಳನ್ನ, ಸಮಾಜದ ಒಂದು ರೂಲ್ಸ್ ಗಳನ್ನ ಮೀರುವಂತಹ ಮನಸ್ಥಿತಿನ ಹೊಂದಿರ್ತಾರೆ. ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ಅವರ ಲೈಫ್ ಪಾರ್ಟ್ನರ್ ಅಲ್ಲಿ ಇರುತ್ತೆ. ಹಾಗೇನೆ ಈ ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ಲೈಫ್ ಪಾರ್ಟ್ನರ್ ಯೂಶುವಲ್ ಆಗಿ ಟೀಚಿಂಗ್ ಪ್ರೊಫೆಷನ್ ಇಂದ ಇರ್ಬೋದು, ಅಥವಾ ಧಾರ್ಮಿಕ ಕೆಲಸಗಳನ್ನು ಮಾಡುವಂಥವ್ರು, ಪ್ರೊಫೆಸರ್ಗಳು, ರಿಸರ್ಚ್ ಮಾಡುವಂಥವ್ರು, ವಿಜ್ಞಾನಿಗಳು, ಈ ತರ ಕೆಟಗರಿಯಿಂದನೇ ಯೂಶುವಲ್ ಆಗಿ ಬರ್ತಾರೆ. ಅಂದ್ರೆ ಇಲ್ಲಿ ನಾವು ಹೇಗೆ ಯೋಚನೆ ಮಾಡಬೇಕು ಅಂತಂದ್ರೆ, ಇದೊಂದು ಟೆಂಡೆನ್ಸೀಸ್, ಟ್ರೆಂಡ್ ನ ಕ್ರಿಯೇಟ್ ಮಾಡುತ್ತೆ ಯಾವುದು ರಾಶಿ. ಬಟ್ ಲೈಫ್ ಪಾರ್ಟ್ನರ್ನ ಇನ್ನೂ ಹಲವಾರು ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹಸ್ತರೇಖೆಗಳನ್ನ ನೋಡೋದ್ರಿಂದ ವ್ಯಕ್ತಿಯ ವ್ಯಕ್ತಿತ್ವ, ಕ್ಯಾರೆಕ್ಟರ್, ಪರ್ಸನಾಲಿಟಿ, ಯಾವ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾರೆ, ಯಾವ ದಿಕ್ಕಲ್ಲಿ ಅವರ ಆಲೋಚನೆ ಸಾಗುತ್ತೆ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ಬೋದು. ಮ್ಯಾರಿಟಲ್ ಲೈಫ್ ಡಿಸೈಡ್ ಆಗುವಂತದ್ದು ಗಣಕುಟ ಸಾಲಾವಳಿಯಿಂದ ಅಲ್ಲ. ಈಗ ಗಣಕುಟ ಸಾಲಾವಳಿಯಲ್ಲಿ 30 ಬಂದ್ರು ಕೂಡ ಡಿವೋರ್ಸ್ ಆಗಿರೋದನ್ನ ನಾನು ನೋಡಿದೀನಿ. ಮುಹೂರ್ತ ನೋಡಿ ಮದುವೆ ಮಾಡಿದ್ರು ಕೂಡ ಡಿವೋರ್ಸ್ ಆಗುತ್ತೆ. ಏನು ನೋಡಲು ಮದುವೆ ಆಗದಿದ್ರು ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ನಮ್ಮ ಕರ್ಮದ ಅನುಸಾರವಾಗಿ ನಮ್ಗೆ ಲೈಫ್ ಪಾರ್ಟ್ನರ್ ಸಿಗ್ತಾ ಹೋಗ್ತಾರೆ. ಅದ್ರಲ್ಲಿ ತುಂಬಾ ನಮಗೆ ಕಂಟ್ರೋಲ್ ಏನು ಇಲ್ಲ. ಬಟ್ ಭಗವಂತನ ಆಶೀರ್ವಾದ ಇದ್ರೆ ಗಣಕುಟ ಸಾಲಾವಳಿನ ಸರಿಯಾದ ರೀತಿಯಲ್ಲಿ ಮಾಡಿ ಮದುವೆ ಮಾಡ್ಕೋಬೇಕಾಗತ್ತೆ. ಅದನ್ನು ಇದು ಗಣಕುಟ ಸಾಲಾವಳಿ ಅಂತಂದ್ರೆ ಆ ತರದ್ದಲ್ಲ. ಫಸ್ಟ್ ನೋಡ್ಬೇಕಾಗಿರೋದೇ ಆತನ ಸೈಕಾಲಜಿ. ನಾವು ಮದುವೆ ಆಗ್ತಿರೋಂಥ ವ್ಯಕ್ತಿಯ ವ್ಯಕ್ತಿತ್ವ. ಈಗ ಒಂದು ನೀವು ಯಾರನ್ನು ಇಷ್ಟಪಟ್ಟಿರ್ತೀರಾ, ಸರ್ ಇವ್ ಹೀಗೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಮದುವೆ ಆಗೋ ತನಕ ಅಂತಾರೆ. ಅಂದ್ರೆ ತಮ್ಮ ಮುಖವಾಡಗಳನ್ನ ಕಳಿಸೋದೇ ಇಲ್ಲ ಅವರು, ಅವ್ರ ನಿಜವಾದ ವ್ಯಕ್ತಿತ್ವವನ್ನ ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ. ಇದೆಲ್ಲ ನಮಗೆ ನಿಧಾನ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಜಾತಕದಲ್ಲಿ ಹಸ್ತರೇಖೆಗಳಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು ಎಷ್ಟೋ ಜಾತಕಗಳಲ್ಲಿ ಮೆಂಟಲ್ ಪ್ರಾಬ್ಲಮ್ಸ್ ಇರೋದನ್ನ ಕಂಡುಹಿಡಿದಿದ್ದೀನಿ. ಎಷ್ಟೋ ಜಾತಕಗಳಲ್ಲಿ ವಿಪರೀತವಾಗಿರುವಂತಹ ಕ್ರಿಮಿನಲ್ ಟೆಂಡೆನ್ಸೀಸ್ಗಳನ್ನ ಕಂಡುಹಿಡಿದಿದ್ದೀನಿ. ಸೊ ಇದೆಲ್ಲ ನಡೆಯುತ್ತೆ ಫ್ಯೂಚರ್ ಅಲ್ಲಿ. ಅಂತ ಜಾತಕಗಳನ್ನ ನಾವು ರಿಜೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಹೀಗೆ ಕನ್ಯಾ ರಾಶಿಯಲ್ಲಿ ಜನಿಸಿದಂಥವರ ವೈವಾಹಿಕ ಜೀವನ ಬಹಳ ಯೂಶುವಲ್ ಆಗಿ ಚೆನ್ನಾಗಿರುತ್ತೆ. ತೀರಾ ಏರುಪೇರು ಕಿರಿಕಿರಿಗಳಿರಲ್ಲ. ಕನ್ಯಾ ರಾಶಿಯವರ ವಿವಾಹ ಕೂಡ ತುಂಬಾ ಜನಕ್ಕೆ ಬಹಳ ಬೇಗನೆ ಆಗುತ್ತೆ, ತುಂಬಾ ಡಿಲೇ ಏನಾಗಲ್ಲ. ಅಂದ್ರೆ ಆ ಜಾತಕದಲ್ಲಿ ಬೇರೆ ಕಾಂಬಿನೇಷನ್ಸ್ ಇರಬಾರ್ದು ಅವರಿಗೆ. ಹಾಗೇನೆ ವೈವಾಹಿಕ ಜೀವನದಲ್ಲಿ ಬಹಳ ಒಳ್ಳೆಯ ಒಂದು ಇಬ್ಬರ ಮಧ್ಯೆ ಅನ್ಯೋನ್ಯತೆ, ಪ್ರೀತಿ, ಸಂಬಂಧಗಳನ್ನ ನೋಡಬಹುದು. ಹಾಗೇನೆ ಗುಣ ಸ್ವಭಾವದ ಕೂಡ ಸ್ವಾದ ಸ್ವಭಾವವನ್ನು ಹೊಂದಿರ್ತಾರೆ. ಫೈನಾನ್ಷಿಯಲಿ ತುಂಬಾ ಕಟ್ಟುನಿಟ್ಟು, ಹಣಕಾಸು ಖರ್ಚು ಮಾಡೋದ್ರಲ್ಲಿ ತುಂಬಾ ಒಂದು ಜಿಪುಣತನ ಮಾಡುವಂತ ಸ್ವಭಾವದವರು ಆಗಿರ್ತಾರೆ. ಜೊತೆಯಲ್ಲಿ ಮಾತನ್ನ ಕಠಿಣವಾಗಿ ಮಾತಾಡೋದು, ಅಂದ್ರೆ ಸ್ಟ್ರಿಕ್ಟ್ ಆಗಿ ನೇರವಾಗಿ ಮುಖ ಕೊಡದ ರೀತಿ ಮಾತಾಡುವಂತಹ ಸ್ವಭಾವವನ್ನು ಕೂಡ ಈ ಒಂದು ಕನ್ಯಾ ರಾಶಿಯವರ ಲೈಫ್ ಪಾರ್ಟ್ನರ್ ಹೊಂದಿರ್ತಾರೆ. ಕ್ಲಿಯರ್ ಕಟ್ ಆಗಿ ಮಾತಾಡೋದು ಹೊಂದಿರ್ತಾರೆ. ಹಾಗೇನೆ ಪ್ರಾಪರ್ಟಿ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಬಹಳ ಚೆನ್ನಾಗಿರುತ್ತೆ ಇವರದ್ದು. ಹಾಗೇನೆ ವೃತ್ತಿ ಜೀವನ ಬಹಳ ಚೆನ್ನಾಗಿರುತ್ತೆ. ಕರಿಯರ್ ಆಗಲಿ ಬಿಸ್ನೆಸ್ ಆಗಲಿ ಬಹಳ ನೀಟಾಗಿ ಡಿಸಿಪ್ಲಿನ್ ಆಗಿ ಅದನ್ನ ಫಾಲೋ ಮಾಡ್ಕೊಂತ ಹೋಗ್ತಾರೆ. ಸಡನ್ ಚೇಂಜಸ್ ಎಂತ ಪ್ರಾಬ್ಲಮ್ಗಳು ಏನಿರಲ್ಲ. ಒಂದು ವೇಳೆ ಗುರುಗ್ರಹ ಕೇತು ಗ್ರಹಗಳ ಜೊತೆ ಸೇರಿದ್ರೆ ಮಾತ್ರ ಜೀವನದಲ್ಲಿ ಎಲ್ಲಾ ಕೆಲಸಗಳು ಮಾಡೋದು ಬಿಟ್ಟು ಬರೋದು, ಆಮೇಲೆ ಯಾವ್ದ್ರಲ್ಲೂ ಕೂಡ ಸಕ್ಸಸ್ ಆಗದಲ್ಲೇ ಇರೋದು, ತಪ್ಪಾಗಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಬುದ್ಧಿಯವರು ಆಗಿರ್ತಾರೆ. ಸೊ ಇದನ್ನೆಲ್ಲ ನಾವು ಆ ವ್ಯಕ್ತಿಯ ವೈಯಕ್ತಿಕ ಜಾತಕದಲ್ಲಿ ಕಂಡುಹಿಡಿಯಬಹುದು.